ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಮಾಡ್ತಾ ಇರೋ ಹೋರಾಟದ ಉದ್ದೇಶ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಅಣ್ಣ ಹನುಮಂತ ಯಳಸಂಗಿಯವರ ಮೇಲೆ ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಕೆಲವು ಕಾಣದ ಕೈಗಳು ಇಲ್ಲ ಸಲ್ಲದ ಆರೋಪ ಮಾಡಿ ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಇವತ್ತು ಅವರಿಗೆ ಜೈಲಿಗೆ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಪ್ರಕರಣವನ್ನು ಸೂಕ್ತ ತನಿಖೆಗಾಗಿ ನಾವು ಎಲ್ಲ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಗೃಹ ಮಂತ್ರಿಗಳಿಗೆ ನಾವು ಈ ಪ್ರಕರಣವನ್ನು ಸೂಕ್ತ ತನಿಖೆ ಮಾಡಬೇಕಂತ ನಾವು ಎಲ್ಲ ಹೋರಾಟದ ಮೂಲಕ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕೆ ಸೂಕ್ತ ತನಿಖೆ ಅಂತ ಹೇಳ್ತಾ ಇದ್ದೇನೆಂದರೆ, ಇವತ್ತು ಕಲಬುರಗಿ ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಗಾಢ ನಿದ್ರೆಯಲ್ಲಿ ಮಲಗಿದೆ. ಯಾಕಂದರೆ ಯಾರೋ ಒಬ್ಬರು ಬಂದು ದೂರು ದಾಖಲೆ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಸೂಕ್ತ ತನಿಖೆ ಮಾಡಬೇಕು. ಇವತ್ತು ಹನಿ ಟ್ರ್ಯಾಪ್ ಹಾಕಂತಕ್ಕ ಒಂದು ಅಕ್ರಮ ಚಟುವಟಿಕೆಗಳಿಗೆ ಭಾಗಿಯಾದಂಥ ಮಹಿಳೆಯರು ಕೂಡ ದೂರು ದಾಖಲೆ ಮಾಡ್ತಾರೆ. ಅವ್ರ ಬಗ್ಗೆ ಯಾವುದೇ ರೀತಿ ತನಿಖೆ ಮಾಡಲ್ಲ, ನೇರವಾಗಿ ಡೈರೆಕ್ಟ್ ಎಫ್ಐಆರ್ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ನೆಪದಲ್ಲಿ ಕರೆದು ಇವತ್ತು ಅವ್ರನ್ನ ಒಳಗಿಡುವಂಥ ಜೈಲಿಗೆ ಹಾಕುವಂಥ ಕೆಲಸ ಮಾಡ್ತಾ ಇದೆ. ಆ ಪೊಲೀಸ್ ಇಲಾಖೆ ಮೇಲೆ ಇವತ್ತು ಒಂದು ಗೃಹ ಮಂತ್ರಿಗಳು ಒಂದು ವಿಶೇಷ ತಂಡ ರಚನೆ ಮಾಡಿ ಇವತ್ತು ಪೊಲೀಸ್ ಇಲಾಖೆ ವಿರುದ್ಧವೇ ಒಂದು ತನಿಖೆ ಆಗಬೇಕಂತ ನಮ್ಮದು ಒಂದು ಡಿಮ್ಯಾಂಡ್ ಇದೆ, ಒಂದು ಬೇಡಿಕೆ ಇದೆ. ಯಾಕಂದರೆ ಏನು ದೂರ ಮಾಡ್ತಕ್ಕಂಥ ಪೂಜಾ ಜಂಗಮ್ ಹಾಗೂ ಇನ್ನೂ ಇಬ್ಬರು ಮಹಿಳೆಯರು ನಮ್ಮ ಕಲಬುರಗಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಶ್ರೀಮಂತರನ್ನು, ಆ ರಾಜಕೀಯ ವ್ಯಕ್ತಿಗಳನ್ನು, ಪೊಲೀಸ್ ಅಧಿಕಾರಿಗಳನ್ನು, ಸರ್ಕಾರಿ ನೌಕರಸ್ಥನ್ನು ಒಂದು ಏನು ಫೋನ್ ಮುಖಾಂತರ ಸಂಪರ್ಕ ಮಾಡಿಕೊಂಡು ತಮ್ಮ ಬೆಲೆಗೆ ಬೀಳಿಸ್ಕೊಂಡು ಇವತ್ತು ಹನಿ ಟ್ರ್ಯಾಪ್ ಅಂತಕ್ಕಂಥ ಒಂದು ಅಕ್ರಮ ಚಟುವಟಿಕೆಯಲ್ಲಿ ಇವತ್ತು ಬ್ಲ್ಯಾಕ್ ಮೇಲ್ ಮಾಡಿ ಹಣ ಲಪಟಾಯಿಸುವಂಥ ಕೆಲಸ ಮಾಡಿದ್ದಾರೆ. ಹೀಗಾಗಿ ನಮ್ಮ ಹತ್ರ ಎವಿಡೆನ್ಸ್ ಇದೆ, ನಮ್ಮ ಹತ್ರ ಆಡಿಯೋ ಕ್ಲಿಪ್ ಇದೆ, ವಿಡಿಯೋಗಳು ಇದ್ದೇವೆ. ಆದರೂ ಸಹ ಪೊಲೀಸ್ ಇಲಾಖೆ ಈ ಒಂದು ಪ್ರಕರಣದಲ್ಲಿ ಸರಿಯಾಗಿ ಒಂದು ತನಿಖೆ ಮಾಡದೆ ಇವತ್ತು ಅಮಾಯಕರನ್ನು ಏನು ಜೈಲಿಗಿಟ್ಟಾರ ಅದನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ದಲಿತ ಸೇನೆ ನಿಯೋಗ ಒಂದು ನೇರವಾಗಿ ಅವರು ಏರ್ಪೋರ್ಟಿಗೆ ಬಂದಾಗ ನಾವು ಜಿಲ್ಲಾ ಸಮಿತಿ ವತಿಯಿಂದ ಮಾನ್ಯ ಪ್ರಿಯಾಂಕ ಖರ್ಗೆ ಅವರಿಗೂ ಕೂಡ ಮನವಿ ಸಲ್ಲಿಸಿದ್ದೀವಿ. ಜೊತೆಗೆ ಇವತ್ತು ಪ್ರತಿಯೊಂದು ಜಿಲ್ಲೆಗಳಿಂದ ಮಾನ್ಯ ಗೃಹ ಮಂತ್ರಿಗಳು ಕೂಡ ಸಹ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಈಗಾಗಲೇ ಈ ಪ್ರಕರಣದಲ್ಲಿ ಸಂಪೂರ್ಣ ಡಿಲೇ ಆಗ್ತಾ ಇದೆ. ಇವತ್ತು ಯಾವ ಸರಿಯಾದ ರೀತಿ ತನಿಖೆ ಆಗ್ತಾ ಇಲ್ಲ. ಇಲ್ಲಿವರೆಗೂ ನಾವು ಸಾಂಕೇತಿಕವಾಗಿ ಹೋರಾಟವನ್ನು ಮಾಡಿದ್ವಿ. ಮುಂಬರ್ತಕ್ಕ ದಿನಗಳಲ್ಲಿ ಧರಣಿ ಸತ್ಯಾಗ್ರಹ ಮತ್ತು ಗುಲ್ಬರ್ಗ ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ.